ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅಧಿಕೃತವಾಗಿ ಸಭೆಯಲ್ಲಿ ಭಗೀರಥ ಕುರಿತು ಮಾತುಗಳನ್ನಾಡಿರ್ತಕ್ಕಂಥದ್ದು ದೊಡ್ಡ ವಿಚಾರ. ಇವತ್ತು ವಿಶೇಷವಾಗಿ ಕೊಳ್ಳೇಗಾಲ ತಾಲೂಕಿನವರು ಇವತ್ತು ಜಯಂತಿಯ ಉತ್ಸವವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಎಲ್ಲ ಭಗೀರಥ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಇವತ್ತು ಈ ದಿವಸ ಭಗೀರಥರ ಭಾವಚಿತ್ರವನ್ನು ರಥದ ಮೇಲೆ ಇಟ್ಟು ಚಾಲನೆ ಕೊಡುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ. ತಪಸ್ವಿ ಭಗೀರಥರು ಕೈಗೇನೆ ತರಗಿಸಿದ ಮಹಾ ತಪಸ್ವಿ ಅಂತದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಶೇಷವಾಗಿ ರಾಜ್ಯ ಮಟ್ಟದ ಭಗೀರಥ ಜಯಂತಿಯ ಕಾರ್ಯಕ್ರಮವನ್ನು ಜಿಲ್ಲಾ ಕೇಂದ್ರದಲ್ಲಿ ಮಾನ್ಯ ಪುಟ್ಟರಂಗ ಶೆಟ್ಟಿ ಅವರು ಭಾಗದ ಶಾಸಕರು ಹಾಗೂ ರಾಜ್ಯದ ನಿಗಮಗಳ ಅಧ್ಯಕ್ಷರು ಆಯೋಜನೆ ಮಾಡಿದ್ದಾರೆ. ಅವರು ಇಡೀ ಜಿಲ್ಲೆಯ ಎಲ್ಲ ಉಪ್ಪಾರ ಸಮಾಜದ ಪದಾಧಿಕಾರಿಗಳು ಮತ್ತು ಪೂಜ್ಯ ಸ್ವಾಮೀಜಿಯವರು ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಇವತ್ತು ರಾಜ್ಯ ಮಟ್ಟದ ಜಯಂತಿ ಉತ್ಸವವನ್ನು ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ಆಚರಣೆ ಮಾಡಿದ್ದಾರೆ. ಅವರಿಗೆ ನಾನು ಮುದ್ರಿಸಿ ಸರ್ವರಿಗೂ ಕೂಡ ಶುಭವನ್ನು ಕೋರುತ್ತೇನೆ. ಕೊಳ್ಳೇಗಾಲ ತಾಲೂಕು ಮತ್ತು ಹನೂರು ತಾಲೂಕಿನ ಉಪ್ಪಾರ ಸಮಾಜದ ಬಂಧುಗಳು ಭಗೀರಥ ಮಹರ್ಷಿಗಳ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ವಿಶೇಷವಾಗಿ ಉಪ್ಪಾರ ಸಮಾಜದ ವಿಶೇಷ ಏನು ಅಂತಂದರೆ ಅವರ ಕಾರ್ಯಕ್ರಮ ಮಾಡುವಾಗಲೂ ಸಹ ಸಮಾಜದ ಎಲ್ಲ ವರ್ಗಗಳನ್ನು ಸೇರಿಸಿ ಎಲ್ಲರನ್ನೂ ಸೇರಿಸಿ ಈ ಕಾರ್ಯಕ್ರಮನ ಆಚರಣೆ ಮಾಡ್ತಕ್ಕಂಥದ್ದು ಉಪ್ಪಾರ ಸಮಾಜದ ವಿಶೇಷ. ಹಾಗಾಗಿ ಈ ವರ್ಷ ನಾನು ಕೂಡ ಭಾಗವಹಿಸಿದ್ದೀನಿ. ಮೆರವಣಿಗೆ ವಿಜೃಂಭಣೆಯಿಂದ ನಡೀಲಿ, ಭಗೀರಥ ಮಹರ್ಷಿ ಕಡಿಮೆ ಮಾಡಲಿ, ಬೇಗ ಮಳೆ ಬರಲಿ, ರೈತರು ಸುಭಿಕ್ಷವಾಗಿರಲಿ ಅಂತ ನಾನು ಪ್ರಾರ್ಥಿಸ್ತೀನಿ.